ಎಲ್ರಿಗೂ ನಮಸ್ಕಾರ. ನಾವಿವತ್ತು 10ನೇ ವರ್ಗದ ರಚನೆಗಳು ಘಟಕದ ಕುರಿತು ತಿಳಿದುಕೊಳ್ಳೋಣ. ಒಂದು ರೇಖಾಖಂಡವನ್ನು ವಿಭಾಗಿಸುವುದು. ಒಂದು ರೇಖಾಖಂಡವನ್ನು ನೀಡಿದೆ ಮತ್ತು ನೀವು ಇದನ್ನು ದತ್ತ ಅನುಪಾತ 3:2ರಲ್ಲಿ ವಿಭಾಗಿಸಬೇಕಿದೆ. ಈ ರೇಖಾಖಂಡದ ಉದ್ದವನ್ನು ಅಳೆದು ನಂತರ ಇದರ ಮೇಲೆ ದತ್ತ ಅನುಪಾತದಲ್ಲಿರುವಂತೆ ಒಂದು ಬಿಂದುವನ್ನು ಗುರುತಿಸಿ ನೀವು ಇದನ್ನು ವಿಭಾಗಿಸಬಹುದು. ಆದರೆ ಒಂದು ವೇಳೆ ನಿಮಗೆ ನಿಖರವಾಗಿ ಯಾವುದೇ ರೀತಿಯಲ್ಲಿ ರೇಖಾಖಂಡವನ್ನು ಅಳೆಯಲಾಗದಿದ್ದರೆ ಈ ವಿಭಾಗಿಸುವ ಬಿಂದುವನ್ನು ನೀವು ಹೇಗೆ ಗುರುತಿಸುವಿರಿ? ಅಂತಹ ಬಿಂದುವನ್ನು ಗುರುತಿಸಲು 2 ವಿಧಾನಗಳನ್ನು ನೀಡಿದ್ದಾರೆ. ಒಂದು, ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. AB ರೇಖಾಖಂಡವನ್ನು ನೀಡಿದೆ. ಇದನ್ನು m/n ನಾವು ವಿಭಾಗಿಸಬೇಕಿದೆ. ಇಲ್ಲಿ m ಮತ್ತು n ಗಳೆರಡು ಧನಪೂರ್ಣಾಂಕಗಳಾಗಿವೆ. ಇದನ್ನು ಅರ್ಥೈಸಲು ನಿಮಗೆ ಸಹಾಯವಾಗುವಂತೆ ನಾವು m=3 ಮತ್ತು n=2 ಎಂದು ತೆಗೆದುಕೊಳ್ಳೋಣ. ರಚನಾ ಹಂತಗಳು. AB ರೇಖಾಖಂಡವನ್ನು ಎಳೆಯಲಾಗಿದೆ. ABಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ AX ಎಳೆಯಲಾಗಿದೆ. ಯಾವುದೇ ಸೂಕ್ತ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು A ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು AX ಕಿರಣದ ಮೇಲೆ ಬಿಂದುಗಳನ್ನು ಗುರುತಿಸಿ. ಅಂದರೆ A1 ಸಮ A1 A2 ಸಮ A2 A3 ಸಮ A3 A4 ಸಮ A4 A5 ಹೀಗೆ ಆಗುವಂತೆ AXನ ಮೇಲೆ A1 A2 A3 A4 ಮತ್ತು A5 ಎಂಬ 5 ಬಿಂದುಗಳನ್ನು ಗುರುತಿಸಿ B ಮತ್ತು A5 ಸೇರಿಸಲಾಗಿದೆ. ABಯನ್ನು C ಬಿಂದುವಿನಲ್ಲಿ ಛೇದಿಸುವಂತೆ A3ಯಲ್ಲಿ ಕೋನ್ A5 Bಗೆ ಸಮನಾಗಿರುವ ಕೋನವನ್ನು ರಚಿಸುವುದರಿಂದ A5 Bಗೆ ಸಮಾಂತರವಾಗಿರುವ ಒಂದು ರೇಖೆಯನ್ನು ಎಳೆಯಲಾಗಿದೆ. ಈಗ AC ಅನುಪಾತ CB = 3:2 ಆಗಿರುತ್ತದೆ. ಈ ವಿಧಾನದಿಂದ ನಮಗೆ ಅಪೇಕ್ಷಿತ ವಿಭಜನೆಯು ಹೇಗೆ ದೊರೆಯಿತು ಎಂಬುದನ್ನು ನೋಡೋಣ. ಈಗ A3C ಸಮಾಂತರ A5B. ಆದ್ದರಿಂದ A3/A3A5 AC/CB ಮೂಲ ಸಮಾನುಪಾತತೆಯ ಪ್ರಮೇಯದಿಂದ. ರಚನೆಯಿಂದ A3/A3A5 3/2. ಆದ್ದರಿಂದ AC/CB 3/2. ಸ್ವಯಂ ಸಿದ್ಧ 1. Cಯು ABಯನ್ನು 3:2ರಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಪರ್ಯಾಯ ವಿಧಾನ. ರಚನಾ ಹಂತಗಳು. AB ರೇಖಾಖಂಡವನ್ನು ಎಳೆಯಲಾಗಿದೆ. ABಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ AX ಎಳೆಯಲಾಗಿದೆ. ಕೋನ್ ABY ಸಮ ಕೋನ್ BAX ಆಗುವಂತೆ AXಗೆ ಸಮಾಂತರವಾಗಿ BY ಕಿರಣವನ್ನು ಎಳೆಯಲಾಗಿದೆ. A1 ಸಮ A1 A2 ಸಮ A2 A3 ಸಮ B1 ಸಮ B1 B2 ಆಗುವಂತೆ AXನ ಮೇಲೆ A1 A2 A3 ಮತ್ತು BYನ ಮೇಲೆ B1 B2 ಬಿಂದುಗಳನ್ನು ಗುರುತಿಸಲಾಗಿದೆ. A3 B2 ಸೇರಿಸಲಾಗಿದೆ. ಇದು ABಯನ್ನು C ಬಿಂದುವಿನಲ್ಲಿ ಛೇದಿಸುತ್ತದೆ. ಈಗ AC ಅನುಪಾತ CB 3:2 ಆಗಿರುತ್ತದೆ. ಈ ವಿಧಾನವು ಏಕೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಇಲ್ಲಿ ತ್ರಿಭುಜ A3C ಸಮ ತ್ರಿಭುಜ BB2C. ಆದ್ದರಿಂದ A3/BB2 ಸಮ AC/BC. ರಚನೆಯಿಂದ A3/BB2 3/2. ಆದ್ದರಿಂದ AC/BC 3/2. ಸ್ವಯಂ ಸಿದ್ಧ 1. ತ್ರಿಭುಜ ಮತ್ತು ಅನುಪಾತಾಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜವನ್ನು ರಚಿಸುವುದು. ಈ ರಚನೆಯು 2 ವಿವಿಧ ಸನ್ನಿವೇಶಗಳನ್ನು ಒಳಗೊಂಡಿದೆ. ಒಂದರಲ್ಲಿ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜವನ್ನು ಮತ್ತು ಇನ್ನೊಂದರಲ್ಲಿ ದೊಡ್ಡದಾದ ತ್ರಿಭುಜವನ್ನು ರಚಿಸುವುದು. ಇಲ್ಲಿ ಅನುಪಾತಾಂಕವೆಂದರೆ ರಚಿಸಬೇಕಾದ ತ್ರಿಭುಜದ ಬಾಹುಗಳು ಮತ್ತು ದತ್ತ ತ್ರಿಭುಜದ ಅನುರೂಪ ಬಾಹುಗಳು ಅನುಪಾತವಾಗಿರುತ್ತವೆ. ಉದಾಹರಣೆ 1. ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ಸಮನಾಗಿರುವಂತೆ ರಚಿಸಿ. ಪರಿಹಾರ.
ABCಯು ದತ್ತ ತ್ರಿಭುಜವಾಗಿದೆ. ಈಗ ನಾವು ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ರಷ್ಟಕ್ಕೆ ಸಮನಾಗಿರುವಂತೆ ರಚಿಸಬೇಕಾಗಿದೆ. ರಚನಾ ಹಂತಗಳು. ಶೃಂಗ ಎಯ ಅಭಿಮುಖ ಬಾಹು BCಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ BX ಅನ್ನು ಎಳೆಯಲಾಗಿದೆ. BB1 ಸಮ B1 B2 ಸಮ B2 B3 ಸಮ B3 B4 ಆಗುವಂತೆ BXನ ಮೇಲೆ B1 B2 B3 ಮತ್ತು B4 ಎಂಬ 4 ಬಿಂದುಗಳನ್ನು ಗುರುತಿಸಲಾಗಿದೆ. B4 ಮತ್ತು C ಅನ್ನು ಸೇರಿಸಲಾಗಿದೆ ಮತ್ತು B4 Cಗೆ ಸಮಾಂತರವಾಗಿರುವಂತೆ B3 ಮೂಲಕ ಒಂದು ರೇಖೆಯನ್ನು ಎಳೆಯಲಾಗಿದೆ. ಇದು BCಯನ್ನು C' ಛೇದಿಸುತ್ತದೆ. CAಗೆ ಸಮಾಂತರವಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನು ಎಳೆಯಲಾಗಿದೆ. ಇದು BA ಅನ್ನು A' ಛೇದಿಸುತ್ತದೆ. ಈಗ ತ್ರಿಭುಜ A'BC' ಅಪೇಕ್ಷಿತ ತ್ರಿಭುಜವಾಗಿದೆ. ಈ ರಚನೆಯಿಂದ ಅಪೇಕ್ಷಿತ ತ್ರಿಭುಜವು ಹೇಗೆ ದೊರೆಯಿತು ಎಂಬುದನ್ನು ಈಗ ನೋಡೋಣ. BC'/C' C = 3/1. ಆದ್ದರಿಂದ BC/BC' BC' plus C' by BC' = 1 plus C' by BC' = 1 plus 1/3 = 4/3. ಅಂದರೆ BC'/BC = 3/4. ಇದಲ್ಲದೆ C', A' ಸಮಾಂತರ CA. ಆದ್ದರಿಂದ ತ್ರಿಭುಜ A'BC' ಸಮ ತ್ರಿಭುಜ ABC. ಆದ್ದರಿಂದ A'B/AB ಸಮ A'(C' by AC ಸಮ BC'/BC ಸಮ 3/4. ಉದಾಹರಣೆ 2. ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ABCಯ ಅನುರೂಪ ಬಾಹುಗಳ 5/3 ರಷ್ಟಕ್ಕೆ ಸಮನಾಗಿರುವಂತೆ ರಚಿಸಿ. ಪರಿಹಾರ. ABCಯು ದತ್ತ ತ್ರಿಭುಜವಾಗಿದೆ. ಈಗ ನಾವು ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ABCಯ ಅನುರೂಪ ಬಾಹುಗಳ 5/3 ರಷ್ಟಕ್ಕೆ ಸಮನಾಗಿರುವಂತೆ ರಚಿಸಬೇಕಾಗಿದೆ. ರಚನಾ ಹಂತಗಳು. ಶೃಂಗ ಎಯ ಅಭಿಮುಖ ಬಾಹು BCಯೊಂದಿಗೆ ಒಂದು ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ BX ಅನ್ನು ಎಳೆಯಲಾಗಿದೆ. B1 ಸಮ B1 B2 ಸಮ B2 B3 ಸಮ B3 B4 ಸಮ B4 B5 ಆಗುವಂತೆ BXನ ಮೇಲೆ B1 B2 B3 B4 ಮತ್ತು B5 ಎಂಬ 5 ಬಿಂದುಗಳನ್ನು ಗುರುತಿಸಲಾಗಿದೆ. B3 ಅನ್ನು Cಗೆ ಸೇರಿಸಲಾಗಿದೆ. B3 Cಗೆ ಸಮಾಂತರವಾಗಿರುವಂತೆ B5 ಮೂಲಕ ಒಂದು ರೇಖೆಯನ್ನು ಎಳೆಯಲಾಗಿದೆ. ಇದನ್ನು ವೃದ್ಧಿಸಿದ BC ರೇಖಾಖಂಡವನ್ನು C' ಛೇದಿಸುತ್ತದೆ. CAಗೆ ಸಮಾಂತರವಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನು ಎಳೆಯಲಾಗಿದೆ. ಇದು ವೃದ್ಧಿಸಿದ BA ರೇಖಾಖಂಡವನ್ನು A' ಛೇದಿಸುತ್ತದೆ. ಈ ರಚನಾ ಹಂತಗಳನ್ನು ಸಮರ್ಥಿಸಲು ತ್ರಿಭುಜ ABC ಸಮ ತ್ರಿಭುಜ A'BC' ಆಗಿದೆ ಎಂದು ಗಮನಿಸಿ. AB/A'(B) ಸಮ AC/A'(C' ಸಮ BC/BC'. ಆದರೆ BC/BC' ಸಮ BB3/BB5 ಸಮ 3/5. ಆದ್ದರಿಂದ BC'/BC = 5/3. ಆದ್ದರಿಂದ A'B/AB ಸಮ A'(C'/AC ಸಮ BC'/BC ಸಮ 5/3. 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ವಿಭಾಗಿಸಿ 2 ಭಾಗಗಳನ್ನು ಅಳೆಯಿರಿ. 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಲಾಗಿದೆ ಮತ್ತು ಅದನ್ನು 5:8 ವಿಭಾಗಿಸಲಾಗಿದೆ. AC = 2.9 ಸೆಂಟಿಮೀಟರ್, BC = 4.7 ಸೆಂಟಿಮೀಟರ್, AB = 7.6 ಸೆಂಟಿಮೀಟರ್. ಸಮರ್ಥನೆ. ತ್ರಿಭುಜ A5C ಮತ್ತು A13B ಅಲ್ಲಿ A5C ಸಮಾಂತರ A13B ಕಾರಣ ಮೂಲ ಸಮಾನುಪಾತತೆ ಪ್ರಮೇಯ. AC/CB = AA5/A5A13 = 5/8. ಆದ್ದರಿಂದ AC/CB = 5/8. AC ಅನುಪಾತ CB = 5:8. ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು.
ವೃತ್ತದ ಒಳಗೆ ಇರುವ ಒಂದು ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕ ಎಳೆಯಲು ಸಾಧ್ಯವಿಲ್ಲ. ಆದರೆ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ಇರುತ್ತದೆ ಮತ್ತು ಇದು ಆ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ ವೃತ್ತದ ಮೇಲಿನ ಒಂದು ಬಿಂದುವಿನ ಮೂಲಕ ಒಂದು ಸ್ಪರ್ಶಕ ಎಳೆಯಲು ಸರಳವಾಗಿ ಆ ಬಿಂದುವಿನಿಂದ ತ್ರಿಜ್ಯವನ್ನು ಎಳೆದು ಆ ತ್ರಿಜ್ಯಕ್ಕೆ ಅದೇ ಬಿಂದುವಿನಲ್ಲಿ ಲಂಬರೇಖೆಯನ್ನು ಎಳೆದರೆ ಅದು ಅಪೇಕ್ಷಿತ ಸ್ಪರ್ಶಕವಾಗುತ್ತದೆ. ಒಂದು ಬಿಂದುವು ವೃತ್ತದ ಹೊರಗಿದ್ದರೆ ಆ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ವೃತ್ತದ ಹೊರಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು. O ಕೇಂದ್ರವಿರುವ ವೃತ್ತವನ್ನು ಮತ್ತು ವೃತ್ತದ ಹೊರಗಿನ ಒಂದು P ಅನ್ನು ನೀಡಲಾಗಿದೆ. P ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ನಾವು ರಚಿಸಬೇಕಾಗಿದೆ. ರಚನಾ ಹಂತಗಳು: POನ ಸೇರಿಸಿ ಮತ್ತು ಅದನ್ನು ಅರ್ಧಿಸಲಾಗಿದೆ. POನ ಮಧ್ಯಬಿಂದು M ಆಗಿದೆ. M ಅನ್ನು ಕೇಂದ್ರವಾಗಿರಿಸಿ MO ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಲಾಗಿದೆ. ಇದು ದತ್ತವೃತ್ತವನ್ನು Q ಮತ್ತು R ಬಿಂದುಗಳಲ್ಲಿ ಛೇದಿಸಿದೆ. PQ ಮತ್ತು PR ಸೇರಿಸಲಾಗಿದೆ. ಈಗ PQ ಮತ್ತು PRಗಳು ಅಪೇಕ್ಷಿತ 2 ಸ್ಪರ್ಶಕಗಳಾಗಿವೆ. ಈಗ ಈ ರಚನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. OQ ಸೇರಿಸಲಾಗಿದೆ. ಕೋನ್ PQO ಅರ್ಧವೃತ್ತಖಂಡದ ಕೋನವಾಗಿದೆ. ಆದ್ದರಿಂದ ಕೋನ್ PQO = 90 ಡಿಗ್ರಿ. ಈಗ PQ ಲಂಬ OQ. OQ ಎಂಬುದು ದತ್ತವೃತ್ತದ ತ್ರಿಜ್ಯವಾದುದರಿಂದ PQO ವೃತ್ತಕ್ಕೆ ಸ್ಪರ್ಶಕವಾಗಬೇಕು. ಇದೇ ರೀತಿ PR ಕೂಡ ವೃತ್ತಕ್ಕೆ ಸ್ಪರ್ಶಕವಾಗಿದೆ. 6 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದಗಳನ್ನು ಅಳೆಯಿರಿ. PO ಸೇರಿಸಲಾಗಿದೆ ಮತ್ತು ಅದನ್ನು ಅರ್ಧಿಸಲಾಗಿದೆ. POನ ಮಧ್ಯಬಿಂದು M ಆಗಿದೆ. M ಅನ್ನು ಕೇಂದ್ರವಾಗಿರಿಸಿ MO ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಲಾಗಿದೆ. ಇದು ದತ್ತವೃತ್ತವನ್ನು Q ಮತ್ತು R ಬಿಂದುಗಳಲ್ಲಿ ಛೇದಿಸುತ್ತದೆ. PQ ಮತ್ತು PRಗಳನ್ನು ಸೇರಿಸಲಾಗಿದೆ. ಆದರೆ OQ ದತ್ತವೃತ್ತದ ತ್ರಿಜ್ಯವಾಗಿದೆ. ಆದ್ದರಿಂದ PQ ವೃತ್ತಕ್ಕೆ ಸ್ಪರ್ಶಕವಾಗಬೇಕು. ಅದೇ ರೀತಿ PR ಕೂಡ ವೃತ್ತಕ್ಕೆ ಸ್ಪರ್ಶಕವಾಗಿದೆ. ತ್ರಿಭುಜ PQO ಒಂದು ಲಂಬಕೋನ ತ್ರಿಭುಜವಾಗಿದೆ. ಕೋನ್ PQO = 90 ಡಿಗ್ರಿ. OQ ಲಂಬ PQ. ಕೋನ್ PQO = 90 ಡಿಗ್ರಿ. OP² = OQ² + QP². 10² = 6² + QP². 100 = 36 + QP². QP² = 100 - 36 = 64. QP = 8 ಸೆಂಟಿಮೀಟರ್. ಧನ್ಯವಾದಗಳು.